ಎಲ್ಲರೂ ಟ್ರೈಲರ್ ನೋಡಿದೀರ ಇವಾಗ. ಯಾರಿಗೇನು ಅನ್ಸಿದೆ ಅಂತ ನಿಮ್ಮ ಒಪಿನಿಯನ್ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತಿತ್ತು. ಯಾಕಂದ್ರೆ ನನಗೂ ಆಕ್ಚುಲಿ ಕತೆ ಗೊತ್ತಿಲ್ಲ. ಇದು ಟ್ರೈಲರ್ ನೋಡಿದ್ಮೇಲೆ ಸ್ವಲ್ಪ ಯಾಕೋ ಲೈಫ್ ಟುಡೇ ಟೈಟ್ಲ್ ಆಪ್ಟ್ ಆಗ್ತಾ ಇದೆ ಅನಿಸ್ತಾ ಇದೆ. ಒಂದು ಕಾರಣ ಇವತ್ತಿನ ಸೆನಾರಿಯೋ ಏನು ನಡೀತಾ ಇದೆ ಅಂತ. ಇವಾಗ ಎಕ್ಸಾಂಪಲ್, ಮೊನ್ನೆ ಯಾವುದೋ ಕೇಸ್ ನಡೀತಾ ಇದೆ, ಬೆಟ್ಟದ ಮೇಲೆ ಹೋಗಿ ಫಿಯಾನ್ಸಿನ ತಲ್ಬಿಟ್ಲು, ಬಕೆಟ್ ಅಲ್ಲಿ ಹಾಕಿದ್ರು, ಏನೇನೋ ಕತೆಗಳು ಬರ್ತಾ ಇದೆ. ಯಾಕೋ ಸ್ವಲ್ಪ ಅಲ್ಲಿ ಮ್ಯಾಚ್ ಆಗ್ತಾ ಇದ್ದಂಗೆ ಇದೆ ಸ್ಟೋರಿ. ಮೇ ಬಿ ಪ್ರಾಬಬಲಿ ಟೈಟ್ಲ್ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಫೀಲ್ ಇದೆ. ಲೈಫ್ ಟುಡೇ ಇಸ್ ಶೋಯಿಂಗ್ ಆಕ್ಚುಲಿ ಪರ್ಫೆಕ್ಟ್, ಬಟ್ ಐ ವಿಲ್ ವೇಟ್ ಟಿಲ್ August 6th and see the movie and talk about it once. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ತುಂಬಾ ಜಾಸ್ತಿ ದಿವಸ ಆದ್ಮೇಲೆ ಸಿಕ್ಕಿದ್ದೀನಿ. ನಿಮ್ಗೆಲ್ಲರಿಗೂ ನೋಡೋ ಭಾಗ್ಯ ನಮ್ಮ ಈ ಮೇಘನಾ ಪ್ರೊಡಕ್ಷನ್ಸ್ ಕಡೆಯಿಂದ ಸಿಕ್ತಿವತ್ತು. ನಾನು ಟ್ರೈಲರ್ ನೋಡ್ಬೇಕಾದ್ರೆ ಕಿರಣ್ ಅವ್ರ ಬಗ್ಗೆ ಒಂದು ವಿಶೇಷವಾಗಿ ಗಮನಿಸಿದೆ. ಯಾಕಂತಂದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವತ್ತು ನಾಯಕ ನಟರ ಕೊರತೆ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಿದೆ. ಇದು ಇವರ ಮೊದಲನೇ ಸಿನಿಮಾ ತರ ಕಾಣಿಸ್ತಾ ಇರ್ಲಿಲ್ಲ. ಇವರ ಹಾರ್ಡ್ ವರ್ಕ್, ಇವರ ಡೆಡಿಕೇಶನ್ ತೆರೆ ಮೇಲೆ ಕಾಣಿಸ್ತಾ ಇತ್ತು. ಒಂದು ಭರವಸೆಯ ನವನಟನಾಗಿ ಕನ್ನಡ ಇಂಡಸ್ಟ್ರಿ ಬರ್ತಾ ಇದ್ರ, ಆಲ್ ದ ಬೆಸ್ಟ್. ಹಾಗೆ ಚಿತ್ರರಂಗ, ಕನ್ನಡ ಚಿತ್ರರಂಗದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಇವತ್ತು ಬೇರೆ ಬೇರೆ ಭಾಷೆಗಳಲ್ಲಿ ನಮ್ಮ ಪ್ರೊಡಕ್ಷನ್ ಹೌಸ್ಗಳು ಹೋಗಿ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಕನ್ನಡಿಗರ ಹೆಮ್ಮೆ. ಅಂತ ಒಂದು ದೊಡ್ಡ ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಮಾಡಬೇಕು ಅಂತಂದ್ರೆ ಈ ತರ ಭರವಸೆಯ ನಟರುಗಳು ಬರಬೇಕಾಗತ್ತೆ. ಯಾಕಂದ್ರೆ ನಟರು ಕೊರತೆ ಇದೆ ನಮ್ಮಲ್ಲಿ, ಇದು ಮೇಜರ್. ಅಂತ ಒಂದು ಜಾಗನ ರೀಪ್ಲೇಸ್ ಮಾಡ್ತೀರಾ ಅಂತ ಅಂದ್ಕೊಂತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಚಿತ್ರತಂಡ ಬಹಳ ಶ್ರದ್ಧೆ ವಹಿಸಿ ಇವತ್ತಿನ ಜೀವನವನ್ನ, ಎಷ್ಟೋ ಜನ ನಾವು ಅಲ್ಲಿ ಇಲ್ಲಿ ಕೇಳಿಸ್ಕೊಂತ ಇರ್ತೀವಿ, ಅವ್ರ ಜೀವನದಲ್ಲಿ ಹಿಂಗಾಯ್ತು, ಇವ್ರ ಜೀವನದಲ್ಲಿ ಹಿಂಗಾಯ್ತು, ನಮ್ಮ ಸುತ್ತಮುತ್ತ ಜನ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂತಿರ್ತೀವಿ. ಅದನ್ನ ನಾವು ಎಷ್ಟೇ ಬೇರೆಯವರು ಎಷ್ಟೇ ರಸವತ್ತವಾಗಿ ಹೇಳೋದಕ್ಕಿಂತನೂ ತೆರೆ ಮೇಲೆ ನೋಡಿದಾಗ ಅದರ ಜೀವನ ಅನುಭವ, ಪಾಠಗಳು, ತಪ್ಪುಗಳು, ಸರಿಗಳು, ಅದನ್ನೆಲ್ಲ ಕಡೆಯಲ್ಲಿ ಒಂದು ಮೆಸೇಜ್ ಕೊಡ್ತೀರಾ ನಮ್ಮ ಚಿತ್ರತಂಡ. ಲಾಸ್ಟ್ ಅಲ್ಲಿ ಅವರು ಆಚೆ ಎದ್ದೋಗ್ಬೇಕಾದಾಗ ಕನೆಕ್ಟ್ ಆಗಿ ಹೋಗ್ತಾರೆ. ಓ, ಇದು ನನ್ನ ಜೀವನದಲ್ಲಿ ಆಗಿತ್ತು, ಇನ್ನೊಂದು ಮತ್ತೊಂದು ಅಂತ. ಆತರ ಒಂದು ಮನಸ್ಸಿಗೆ ಮುಟ್ಟುವಂತ ಸಿನಿಮಾ ಆಗಿ ಇದು ಕಾಣ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಲವ್ ಇದೆ, ಎಮೋಷನ್ ಇದೆ, ಮೋಸ ಇದೆ, ದ್ವೇಷ ಇದೆ, ಎಲ್ಲಾನು ಇದೆ. ಒಂದು ಕಂಟೆಂಟ್ ಸಿನಿಮಾ. ಹಂಗಾಗಿ ದೇವರು ಒಳ್ಳೇದ್ ಮಾಡ್ಲಿ. ಈ ಸಿನಿಮಾಕ್ಕೆ 100 ದಿನ ಓಡ್ಲಿ. ನಮ್ಮ ಮೇಘನ ಪ್ರೊಡಕ್ಷನ್ ಅವ್ರ ಕೈ ತುಂಬಾ ದುಡ್ಡು ಬರ್ಲಿ. ಅವ್ರ ಮೊದಲನೇ ಪ್ರಯತ್ನ. ಯಾಕಂತಂದ್ರೆ ಕನ್ನಡ ಸಿನಿಮಾಗಳು ಮಾಡೋದಕ್ಕೆ ದುಡ್ಡಿಗೇನು ಕೊಡ್ತಾ ಇಲ್ಲ. ಯಾಕಂತಂದ್ರೆ ಸೌತ್ ಇಂಡಿಯಾದಲ್ಲಿ ರಿಚೆಸ್ಟ್ ಸ್ಟೇಟ್ ಅಂದ್ರೆ ನಮ್ಮ ಕರ್ನಾಟಕನೇ ಆಲ್ಮೋಸ್ಟ್ ಅಲ್ಲಿ. ಅದರಲ್ಲಿ ಬೇರೆ ಪ್ರೊಡಕ್ಷನ್ಗಳು ನಮ್ಮ ಪ್ರೊಡಕ್ಷನ್ಗಳೇ ತಗೊಂಡೋಗಿ ತೆಲುಗು, ತಮಿಳು, ಹಿಂದಿನಲ್ಲಿ ಎಲ್ಲ ಸುರಿತಾ ಇದಾರೆ ದುಡ್ಡು. ಆದ್ರೆ ಇಲ್ಲಿ ಸುರಿಬೇಕಾದ್ರೆ ಧೈರ್ಯ ಬೇಕು. ಧೈರ್ಯ ಬರ್ಬೇಕು ಅಂತಂದ್ರೆ ಒಳ್ಳೊಳ್ಳೆ ಕಂಟೆಂಟ್, ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದ್ ಮಾಡ್ಲಿ. ನಮ್ಮ ಕನ್ನಡ ಜನ ಯಾವತ್ತು ಕಂಟೆಂಟ್ ಇರೋ ಸಿನಿಮಾಗಳನ್ನ ಕೈ ಬಿಟ್ಟಿಲ್ಲ, ಕೈ ಹಿಡಿತಾರೆ. ಮಾಧ್ಯಮ ಮಿತ್ರರು ಎಷ್ಟಾಗುತ್ತೋ ಅಷ್ಟು ಹೆಚ್ಚಿಗೆ ಈ ಸಿನಿಮಾ ತಂಡಕ್ಕೆ ಸಪೋರ್ಟ್ ಕೊಡಿ. ಈ ಸಿನಿಮಾನ ಜನಕ್ಕೆ ರೀಚ್ ಮಾಡಿಸ್ತೀರಾ, ಆ ನಂಬಿಕೆ ನಿಮ್ಮೇಲೇನೂ ಇದೆ. ಹಾಗೆ ಕನ್ನಡ ಜನತೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಈ ಹೊಸ ಚಿತ್ರತಂಡವನ್ನ, ಹೊಸ ಪ್ರೊಡಕ್ಷನ್ ಅನ್ನ ಹಾರೈಸಿ ಅಂತ ಕೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಮಾಧ್ಯಮ ಮಿತ್ರರು ನನ್ನ ಮೊದಲನೇ ಸಾಂಗ್ ಇಂದ ಹಿಡಿದು ಇವತ್ತಿನವರೆಗೂ ತುಂಬಾ ಸಾಥ್ ಕೊಟ್ಕೊಂಡು ಬಂದಿದ್ದೀರಾ. ತುಂಬಾ ಥ್ಯಾಂಕ್ಸ್. ಇವಾಗ ಟ್ರೈಲರ್ ಲಾಂಚ್ ಆಗಿದೆ. ನಿಮ್ಮೆಲ್ಲರ ಸಹಾಯ ತುಂಬಾ, ನಾನು ಏನೇ ಬಂಡವಾಳ ಹೂಡಿದ್ರು ಅದು ತಗೊಂಡೋಗಿ ರೀಚ್ ಮಾಡಿಸೋದು ನಿಮ್ ಕೈಯಲ್ಲಿದೆ. ದಯವಿಟ್ಟು ನೀವು ಮಾಧ್ಯಮ ಮಿತ್ರರು ನಿಮ್ಮ ಕೈಯಲ್ಲಿ ಆದಷ್ಟು ಎಫೆಕ್ಟ್ ಹಾಕಿ ನನ್ನ ಒಂದು ಚಿತ್ರವನ್ನು ಮುಂದೂಡಿಸಿ ನನ್ನ ಸಕ್ಸಸ್ ಕಾಣಕ್ಕೆ ನೀವೆಲ್ಲರ ಒಂದು ಸಹಾಯ ಬೇಕಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮೀಡಿಯಾದವರು ಬಂದಿದ್ದೀರಾ. 3 ಸಾಂಗ್ಸ್ ರಿಲೀಸ್ ಮಾಡಿದೀವಿ ನಮ್ಮ ಲೈಫ್ ಟುಡೇ ಸಿನಿಮಾದು. ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಸೊ 3 ಸಾಂಗ್ಸ್ ನಿಮ್ಗೆ ಗೊತ್ತಿದೆ ಯಾವ ಪ್ಯಾಟರ್ನ್ ಅಲ್ಲಿ ನಾವು ಈ ಸಿನಿಮಾನ ಮಾಡಿದೀವಿ ಅಂತ. ಇವತ್ತು ಟ್ರೈಲರ್ ನೋಡಿದ್ದೀರಾ. ಸಿನಿಮಾ ಟ್ರೈಲರ್ ಬಗ್ಗೆ ನೀವು ಮಾತಾಡ್ಬೇಕು, ಜನ ಮಾತಾಡ್ಬೇಕು. ಸೊ ನಾನು ಇಲ್ಲಿ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾಳೆಯಿಂದ ನಾನು ಎಂಟೈರ್ ಎಲ್ಲ ಊರುಗಳಿಗೂ ಜನದ ಹತ್ರ ಡೈರೆಕ್ಟ್ ಆಗಿ ಹೋಗಿ ನನ್ನ ಸಿನಿಮಾ ಈ ತರ, ನನ್ನ ಕೆಲಸ ಈ ತರ ಅಂತ ಅಪ್ರೋಚ್ ಹೋಗ್ತಾ ಇದ್ದೀನಿ. ಸೊ
ಇದನ್ನ ವೀಕ್ಷಿಸ್ತಾ ಎಲ್ಲ ಆಡಿಯನ್ಸ್ಗೆ ಕೇಳ್ಕೊತೀನಿ, ದಯವಿಟ್ಟು 6ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ, ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ. ಟ್ರೈಲರ್ ನೋಡಿದಾಗ ಒಂದು ಏನ್ ಮಾಡಿದೀವಿ ಅಂತ ಗೊತ್ತಾಗುತ್ತೆ. ಅದನ್ನ ಡೈರೆಕ್ಟ್ ಆಗಿ ಜನರ ಹತ್ರನೇ ಹೋಗ್ಬೇಕು ಅಂತ ಕೇಳ್ಕೊತಾರೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಸಿನಿಮಾ ಬಗ್ಗೆ ಅಥವಾ ಟ್ರೈಲರ್ ಬಗ್ಗೆ ಒಬ್ರೊಬ್ರು ಒಂದೊಂದು ಒಪಿನಿಯನ್ ಕೊಡ್ತಾ ಇದ್ದಾರೆ. ದಟ್ಸ್ ಗುಡ್. ಆಕ್ಚುಲಿ ಒಬ್ರೊಬ್ರಿಗೆ ಈ ತರ ಒಂದೊಂದ್ ತರ ಅನಿಸ್ತದೆ ಅಂದ್ರೆ ಅದು ನಮ್ಗೆ ಒಳ್ಳೇದೆ. ಜನಕ್ಕೆ ಏನೋ ಒಂದು ತಲೆಗೆ ಬರ್ತಾ ಇದೆ ಸಿನಿಮಾದಲ್ಲಿ ಏನೋ ಒಂದಿದೆ ಅನ್ನೋದು ಅಂತ. ಬಟ್ ನನ್ನ ಕೇಳಿದ್ರೆ ಸರ್ ಹೇಳ್ದಂಗೆ ಬಕೆಟ್ಗೆ ತುಂಬ್ತಾ ಇದ್ದಾರೆ, ಆಮೇಲೆ ಏನೋ ಬೆಟ್ಟಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಸುಧೀರ್ ಅವ್ರು ಹೇಳ್ದಂಗೆ ದಿಸ್ ಗೊತ್ತಿಲ್ಲ ನನ್ಗೆ. ಒಂದು ಹೆಣ್ಣಿನ ಮನಸ್ಥಿತಿ, ಪ್ರೀತಿ ಅಥವಾ ಮದುವೆ ಅಂತ ಬಂದ್ರೆ ಆ ಮನಸ್ಥಿತಿ ಎರಡು ಅವಳ ಹಿಡಿತದಲ್ಲೇ ಇರೋದಿಲ್ಲ. ಅದರಿಂದಾಗಿ ಅವಳು ಏನೇನೆಲ್ಲ ಫೇಸ್ ಮಾಡ್ತಾಳೆ. ಸೊ ಅದ್ ಎರಡರಲ್ಲಿ ಅವಳೊಬ್ಳೆ ಮಾತ್ರ ಇರೋದಿಲ್ಲ, ಅವಳ ಫ್ಯಾಮಿಲಿ ಇರುತ್ತೆ, ಅವಳು ಪ್ರೀತಿಸೋ ಹುಡುಗ ಇರ್ತಾನೆ, ಮದುವೆ ಆಗೋ ಹುಡುಗ ಇರ್ತಾನೆ. ಸೊ ಇದೆಲ್ಲದನ್ನ ಅವಳು ಹೇಗೆ ಫೇಸ್ ಮಾಡ್ತಾಳೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರ್ಸೋಕ್ ಹೊರಟಿದ್ದಾರೆ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಲೈಫ್ ಟುಡೇ ಅನ್ನೋ ಟೈಟಲ್ ಆ ಪಾತ್ರಕ್ಕೆ ಆಪ್ಟ್ ಆಗಿದೆ. ಅದು ಸಿನಿಮಾ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಬಂದಿದ್ದು ಕ್ಷಮೆ ಇಲ್ಲಿ. ನಮ್ಗಿದೊಂದು ಪ್ರಾಬ್ಲಮ್ ಇಂಡಸ್ಟ್ರಿಯಲ್ಲಿ, ಮುಗಿದಿರೋ ಪಿಕ್ಚರ್ ಬಿಡಿ ಅಂದ್ರೆ ಅವ್ರು ಬಿಡಲ್ಲ, ಅವ್ರಿಗೆ ಆ ಸಿನಿಮಾ ಮುಖ್ಯ. ಸರ್ ಇನ್ನೂ ಶುರುವಾಗಿದೆ ಸರ್, ಮಾಡಿ ಸರ್ ಇಲ್ಲಿ ಅಂತಾರೆ. ಇವತ್ತು ಡೇ ಫಾರ್ ನೈಟ್ ತರ ಹೊಗೆ ಹಾಕ್ಬಿಟ್ಟು ಶೂಟಿಂಗ್ ನನಗೆ ಎಷ್ಟು ಎಫೆಕ್ಟ್ ಆಗಿದೆ ಅಂದ್ರೆ ಕಣ್ಣಲ್ಲಿ ನೀರು ಬರ್ತಾನೆ ಇದೆ ಎಷ್ಟು ವರ್ಷ ಆ ತರ ಆಗುತ್ತೆ. ಪಾಪ ನಿರ್ದೇಶಕರು ಮತ್ತೆ 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 ಮೆಸೇಜ್ ಮಾಡ್ತಾರೆ, ಅವ್ರಿಗೋಸ್ಕರ ಬಂದೆ ನಾನು. ಬರಬೇಕು, ಜವಾಬ್ದಾರಿ ಇಲ್ಲ ಅಂತಲ್ಲ, ಆದ್ರೂ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಒಂದು ವಿಷಯ ಮತ್ತೆ, ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ರಿಗೂ ನನ್ನ ನಮಸ್ಕಾರ. ತಡವಾಗಿ ಬಂದಿದ್ದೀನಿ, ಕ್ಷಮೆ ಇರಲಿ. ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ, ನನ್ನ ಜವಾಬ್ದಾರಿ ಕಡಿಮೆ ಇದೆ. ಈಗ ಎಲ್ಲ ವಿಷಯ ನಿಮ್ಗೆ ಗೊತ್ತಾಗಿರುತ್ತೆ. ತಂದೆ ಮಗಳ ಬಾಂಡಿಂಗ್ ಬಗ್ಗೆ ಅವ್ರು ಹೇಳೋದು, ನನ್ನ ಮಗಳು ಗ್ಯಾರಂಟಿ ಒಳ್ಳೆ ಸ್ಕೋರ್ ಮಾಡಿದಾಳೆ ಈ ಸಿನಿಮಾದಲ್ಲಿ, ಶೋರ್ ಅವಾರ್ಡ್ ಹೋಗುವಂತ ಕ್ಯಾರೆಕ್ಟರ್. ಆ ಟೈಮಲ್ಲಿ ಪಾಪ ಅದು ಎಷ್ಟು ಬೇಜಾರಾಗ್ತಿತ್ತು ಶೂಟಿಂಗ್ ಬಂದಾಗ ಅಂತ ನನಗೆ ಗೊತ್ತು. ನನಗೂ ಒಬ್ಬಳು ಮಗಳಿದ್ದಾಳೆ, ನಾನು ಸಂತೈಸ್ತಾ ಇದ್ದೆ. ಸೊ ಅವಳಿಗೊಂಥರ ಧೈರ್ಯ, ಪಕ್ಕದಲ್ಲಿ ಯಾರೋ ಇದ್ದಾರೆ ನನಗೆ ಸಹಾಯ ಮಾಡೋರು. ಯಾಕಂದ್ರೆ ಆ ನೋವು ಅರ್ಥ ಮಾಡ್ಕೊಂಡ್ರೆ ಗೊತ್ತಿರುತ್ತೆ, ಭಾವನೆಗಳು ಇಲ್ದವ್ರೆ ಬೇವರ್ಸಿಗಳು ಗೊತ್ತಿರಲ್ಲ. ನಾನು ತುಂಬಾ ಕಲ್ತೆ ಈ ಸಿನಿಮಾದಲ್ಲಿ, ಸಿಕ್ಕಾಪಟ್ಟೆ ಕಲ್ತ್ಬಿಟ್ಟೆ. ಇವಾಗ ಗೊತ್ತಿರೋದಕ್ಕಿಂತ ಜಾಸ್ತಿ ಕಲ್ತ್ಕೊಂಡಿದ್ದೀನಿ. ಅಂತಂತ ಪರಿಸ್ಥಿತಿಗಳು ಬಂದ್ಬಿಡ್ತಲ್ಲಿ. ಆದ್ರೂ ಪಾಪ ಅವರು ಯಾವ್ದಕ್ಕೂ ಜಗ್ಗಿದಂಗೆ ಬಂದಾಗ ಬರೋರು, ಕ್ಯಾಮ್ರಾ ಬಂದಾಗ ಹಂಗೆಲ್ಲ ಫೀಲ್ ಮಾಡಬಾರ್ದು ಅಂದ್ರೆ ಸರಿ ಅಂತ ಆಕ್ಟ್ ಮಾಡೋರು, ಮತ್ತೆ ಮಂಕ ಕೂತ್ಕೊಳ್ಳೋದು ಹಿಂಗೆ. ನಾನು ಹೋಗಿ ಸಮಾಧಾನ ಮಾಡ್ತಾ ಇದ್ದೆ. ತುಂಬಾ ಬಾಂಡಿಂಗ್ ಆಗ್ಬಿಟ್ಟಿತ್ತು ನನಗೂ ಅವ್ರಿಗೆ. ನನ್ನ ಮಗಳೇ ಬಂದವಳು ನನ್ನ ಜೊತೆಯಲ್ಲಿ ಅಷ್ಟು ನನಗೆ ಭಾವನೆಗಳಲ್ಲಿ ಬಂದ್ಬಿಡ್ತಾರೆ. ಚೆನ್ನಾಗ್ ಮಾಡ್ತೀವಿ ಮಗು, ನಿಜವಾದ ಗೆಲ್ತೇವೆ ಅಂತ. ಸೊ ಇದ್ರ ಜೊತೆಗೆ ನಮ್ಮ ಸಾರಥಿ ಕಾಂತ ಸರ್ ಅವರು ಒಂಥರ ಭಾವಜೀವಿ. ಇಷ್ಟೊತ್ತು ಅದು ಮಾತಾಡಿ ಕೇಳಿಸ್ಕೊಂಡೆ, ನಾನು ಆಗ್ಲೇ ಬಂದೆ, ಅಲ್ಲಿ ನಿಂತಿದ್ದೆ, ಮೋಸ್ಟ್ಲಿ ಮುಗ್ದಿದೆ. ಇವ್ರು ಬಂದ್ರೆ ಹಂಗೆ ಹೋಗ್ಬಿಡೋಣ ಆಚೆಗೆ, ಯಾಕೆ ಬಯಸ್ಕೋಬೇಕು ಅಂತ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಅವ್ರ ಕೋಪನೇ ಬರಲ್ವಾ ಅಂತ. ನಾನು ಸುಮಾರು ಜನ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದೆ. ಒಂದು MS ರಮೇಶ್ ಸರ್, ಅವರು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಬೇಗ ಕೋಪ ಮಾಡ್ಕೊತಿರ್ಲಿಲ್ಲ. ಅಷ್ಟೇ ಕರೆದು ಹೇಳ್ಕೊಳ್ಸೋರು, ಇಂಥದ್ದು ಬೇಕು ನನಗೆ ಹೇಳೋರಿಗೆ. ಇವರು ಅಷ್ಟೇ, ಎಷ್ಟೆಷ್ಟೋ ತೊಂದರೆಗಳಾಯ್ತು, ಶೂಟಿಂಗ್ ಆಗ್ತಾ ಇರ್ತಾವ ಮಾಮೂಲಿ ಚಿಕ್ಕಪುಟ್ಟ. ಆ ಮನುಷ್ಯ ಒಂದು ಚೂರು ರೇಗ್ತಾ ಇಲ್ಲ ಅನ್ನೋದು. ಅದಕ್ಕೋಸ್ಕರ ಒಂದಿನ ನನಗೆ ತುಂಬಾ ಜ್ವರ, 110 ಡಿಗ್ರಿ ಜ್ವರ ಅವತ್ತು ನೈಟ್ ಶೂಟಿಂಗ್. ನಾನು ಮಾಡಲ್ಲ ಅಂತ ಕೂತ್ಬಿಟ್ಟಿದೆ, ಆಗ್ತಾ ಇಲ್ಲ ನನಗೆ, ಚಳಿ ನಡುತ್ತಾ ಇದೆ. ಅಣ್ಣ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ಬಿಟ್ರು ಶೂಟಿಂಗಿಗೆ ಅಂದ್ರೆ ರೂಮಲ್ಲಿ ಇದ್ದವ್ರಿಗೆ. ಅಲ್ಲೇನೋ ಊಟದ ಪ್ರಾಬ್ಲಮ್ ಆಗ್ಬಿಡ್ತು ನಮ್ಗೆ, ಸುಮಾರು ಜನ ಆಯ್ತು ಆರ್ಟಿಸ್ಟ್ಗಳಿಗೆ, ನನಗೂ ಆಯ್ತು. ಇನ್ನ ಶೂಟಿಂಗ್ ವಿಚಾರಕ್ಕೆ ಬಂದಾಗ ಚಿಕ್ಕಮಂಗ್ಳೂರು ಮಳೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಈ ತರ ಎಲ್ಲ ಇರುತ್ತೆ. ಅದರಲ್ಲೂ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕೋ ಅದನ್ನ ತಗೊಂಡಿದ್ದಾರೆ. ಹೆತ್ತೋರ್ಗೆ ಯಜ್ಞ ಮುದ್ದು ಅಂತ ಇವಾಗ ನಮ್ಮ ಸಿನಿಮಾ, ನಾವು ಮಾಡಿದ ಸಿನಿಮಾಗಳೆಲ್ಲ ಚೆನ್ನಾಗಿರುತ್ತೆ ಅಂತಾನೆ ನಾವು ಹೇಳೋದು, ಎಲ್ರು ಹೇಳೋದು ಅಷ್ಟೇ. ಡೈರೆಕ್ಟ್ ಇಂದ ಹಿಡಿದು ಆರ್ಟಿಸ್ಟ್ ಇಂದ ಹಿಡಿದು ಇವರು ನಮ್ಮ ಜಗಪ್ಪ ಆಗ್ಲಿ, ಗುರು ಆಗ್ಲಿ, ಏನ್ ಯಾರು ಕಡಿಮೆ ಇಲ್ಲ, ಎಲ್ರು ಚೆನ್ನಾಗಿ ಮಾಡಿದ್ರು. ನಾನು ಪ್ರೊಡ್ಯೂಸರ್ನೇ ನೋಡಿಲ್ಲ ಈ ಸಿನಿಮಾ ಮುಗಿಯೋವರೆಗೂ. ಬಂದಿದಾರ ಸರ್? ನಮಸ್ಕಾರ. ತಮ್ಮ ಹೆಸರು? ಪ್ರದೀಪ್ ಸರ್. ಈಗ ಪರಿಚಯ ಮಾಡ್ತಾರೆ. ಹೌದು, ಒಂದ್ಸರಿ ಲೊಕೇಶನ್ ಬಂದವ್ರೆ, ಅವ್ರನ್ನ ಪರಿಚಯ ಆಗಕ್ ಬಿಡ್ಲಿಲ್ಲ ಜನ. ನಾಡಿ ಇನ್ನೊಂದು ಪಿಕ್ಚರ್ ಹಾಕೊಂಡ್ಬಿಡ್ತಾನೆ ನಾವು. ನಾನು ಹಂಗಾಗಿದ್ರೆ ಸಿನಿಮಾ ಮಾಡ್ಬೇಕು. ಇರ್ಲಿ, ಚೆನ್ನಾಗಾಗುತ್ತೆ ಸರ್, ಕೆಲಸ ಚೆನ್ನಾಗಾಗಿದೆ. ನಾನು ಅದಕ್ಕೆ ಮೈಕ್ ಹಿಡಿಯಲ್ಲ, ಹಿಡಿದ್ಬಿಟ್ರೆ ನಾನು ಒಳಗೆ ಏನು ನಿಲ್ಲಲ್ಲ. ಸ್ವಿಚ್ ಆನ್ ಮಾಡ್ಬಿಟ್ರೆ ಬರ್ತಾ ಇರುತ್ತೆ ಎಲ್ಲ.
ಅದಕ್ಕೆ ಬೇಡ, ಒಳ್ಳೇದಾಗ್ಲಿ, ಸಿನಿಮಾ ಚೆನ್ನಾಗಾಗ್ಬೇಕು. ಕಾಂತರಾಜ್ ಅವರ ಆಸೆಗೋಸ್ಕರ ಬಂದಿದ್ದೀನಿ ನಾನು. ನೀವೇನೋ ಹೇಳಿದ್ರಿ ಊರು ತುಂಬಾ ಪ್ರಮೋಷನ್ ಆಗುತ್ತೆ ಕರ್ನಾಟಕ ಅಂತ, ನಾನು ಹೋಗಲ್ಲ. ಕೆಲಸ ಬಿಟ್ಟು ಹೆಂಗ್ ಹೋಗೋದು ನಾವು? ಇದು ಒಂದ್ ಸಿನಿಮಾ ಅಲ್ವಾ? ಹೌದು ಸರ್, ಸಂತೋಷ. ಇಲ್ಲಿ ಊಟ ಬಿಟ್ಟು ಹೋಗ್ತಾ ಇರ್ತೀನಲ್ಲ, ಅಲ್ಲಿ ಊಟ ಕೊಡ್ಬೇಕಲ್ವ? ಊಟ ಅಂದ್ರೆ ಎಲ್ಲಾ ಊಟ ಅಲ್ಲ ನಾನು ಹೇಳಿದ್ದು, ಎಲ್ಲ ವಿಚಾರ ಹಂಗಾಗುತ್ತೆ, ಕಷ್ಟ ಆಗುತ್ತೆ ಅವ್ರಿಗೆ. ನಮ್ಮನ್ನೆಲ್ಲ ಕರ್ಕೊಂಡೋಗಿ ಇದ್ ಮಾಡಕ್ ಆಗಲ್ಲ. ಟೈಮ್ ಇದ್ರೆ ಡೈರೆಕ್ಟರ್ಗೋಸ್ಕರ ಖಂಡಿತ ಹೋಗ್ತೀವಿ. ಇಷ್ಟ ಆಗಿದೆ. ಇನ್ನು ನನ್ನ ಪಾತ್ರದ ಬಗ್ಗೆ ಅದೇ ನಾನು ಹೇಳಿದ್ನಲ್ಲ, ನನ್ನ ಮಗಳೇ ನನ್ನ ಜೊತೆ ಆಕ್ಟ್ ಮಾಡ್ದಂಗಿತ್ತು ಅಂತ. ಇವತ್ತು ಫೋನ್ ಮಾಡಿ ಪಾಪ ಯಾವ್ದೊಂದು ಸಿನಿಮಾ ಕರೆದ್ರು, ನಾನು ಬರಕ್ಕಾಗಿಲ್ಲ. ಸಾರಿ. ಹಾ, ಎಷ್ಟು ಫೀಲ್ ಮಾಡ್ತಿತ್ತು ಹುಡುಗಿ ಅಂದ್ರೆ, ಸ್ಕ್ರಿಪ್ಟ್ ಅಲ್ಲಿ ಬಂದಾಗ ಮಾತ್ರ ಕ್ಯಾಮ್ರಾ ಮುಂದೆ ಅದನ್ನ ಆಕ್ಟ್ ಮಾಡೋದು, ಅದು ಸುಮ್ಮನೆ ಮೌನ ಕೂತ್ಕೊಳ್ಳೋದು. ಅಯ್ಯೋ ಅನ್ಸೋದು ನೋಡ್ತಾ ಇದ್ರೆ. ನಮಗೂ ಬಿಟ್ಕೊಡಕ್ ಆಗ್ಲಿಲ್ಲ, ಅಲ್ಲಿ ಲೊಕೇಶನ್ ಪ್ರಾಬ್ಲಮ್ ಇತ್ತು. ತುಂಬಾ ನೋವು ಅನ್ಸಿದ್ಯಾ. ಡೈರೆಕ್ಟರ್ ಕೆಲಸ ನನಸಾಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಡಬ್ಬಿಂಗ್ ಮಾಡಿದಾಗ ನೋಡಿದೆ. ಇವತ್ತು ಕೂಡ ನಾನು ಹೇಳಿದೆ, ಇಲ್ಲಪ್ಪ ನನಗೆ ಆಗ್ತಾ ಇಲ್ಲ, ಬರಕ್ ಬಿಡಲ್ಲ ಇವರು. 6 ಗಂಟೆಗೆ ಬಿಟ್ಟು ನಾನು ಬರೋದು ಇಲ್ಲಿ ಅಂತ ಸಿಟ್ಕೆ ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ. ಇಲ್ಲ, ಲೇಟ್ ಆದ್ರೂ ಪರವಾಗಿಲ್ಲ, ನೀವು ಬರ್ಬೇಕು. ಬಂದಿದೀವಿ. ಇಡೀ ಟೀಮ್ಗೆ ಒಳ್ಳೇದಾಗ್ಲಿ. ನಿರ್ಮಾಪಕರು ನಮ್ಮನ್ನು ನಂಬಿ ಹಣ ಹಾಕಿದ್ದಾರೆ, ಅವ್ರ ಅನ್ನ ತಿಂದಿದ್ದೀವಿ. ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಆಶಿಸ್ತೀನಿ. ಮಾಮೂಲಿ ಕೇಳಿದಾಗೆ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಇಷ್ಟು ವರ್ಷ ನಮ್ಮನ್ನ ಎಲ್ಲ ಕಾಪಾಡ್ಕೊಂಡ್ ಬಂದಿದ್ದೀರಿ ಇಂಡಸ್ಟ್ರಿ ಅಂದ್ರೆ, ನಾನು ಒಬ್ಬನಲ್ಲ, ಎಲ್ಲರೂ ಅದೇ ರೀತಿ ಈ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ನಮ್ಮನ್ನು ಕೇಳ್ಕೊತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಮತ್ತೆ ಎಲ್ಲ ಆಗಮಿಸಿರ್ತಂತಹ ಎಲ್ಲ ಹಿರಿಯರಿಗೂ ಮತ್ತೆ ನಿರ್ಮಾಪಕರುಗಳಿಗೆ ಧನ್ಯವಾದಗಳು. ಅಂದ್ರೆ ನನ್ನ ಹಿಂದಿನ ಸಿನಿಮಾ ಇರುವುದೆಲ್ಲ ಬಿಟ್ಟು ನಿಮ್ಗೆಲ್ಲ ಗೊತ್ತೇ ಇದೆ. ಅಂದ್ರೆ ಒಂದು ಎಮೋಷನ್ಸ್ ಜೊತೆ, ಅಂದ್ರೆ ಫ್ಯಾಮಿಲಿ. ಇವತ್ತು ನಾವ್ ಏನೇ ಅಲ್ಟಿಮೇಟ್ ಆಗಿ ನಾವು ಏನ್ ದುಡಿತೀವಿ, ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀವಿ, ಎಲ್ಲಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗ್ ಬದುಕ್ತಾ ಇದ್ದೀವಿ ನಾವು 4 ಗೋಡೆ ಮಧ್ಯೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವ್ ಇಲ್ಲಿಂದ ಹೋದ್ರೆ ಕೊನೆಗೆ ಮನೆಗೆ ಹೋಗ್ಬೇಕು. ಅಲ್ಲಿ ಹೋಗಿರೋ ಜಾಗದಲ್ಲಿ ನಮಗೆ ನೆಮ್ಮದಿ ಇದೆಯಾ, ಸುಖ ಇದೆಯಾ, ಶಾಂತಿ ಇದೆಯಾ ಅಂದ್ರೆ ಇವು ತುಂಬಾ ಈಸಿ ಆದಂತಹ ಪದಗಳು. ನನಗೆ ಈ ಕತೆ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಕಿರಣ್ ಅವ್ರ ಕತೆ ಬರ್ದಿದ್ರು. ಸೊ ನನ್ನನ್ನ ಕರೆದು, ಸರ್ ಹಿಂಗೆ ಸಿನಿಮಾ ಮಾಡ್ಬೇಕು ಅಂತ ಅಂದಾಗ, ಸೊ ನಾನು ಕತೆ ಓದಿದಾಗ ನನಗೆ ಅಂದ್ರೆ ಯಾವುದೇ ಹೀರೋ ಆಗ್ಲಿ ಸರ್, ಇವತ್ತು ಎಲ್ಲರೂ ಬಿಲ್ಡಪ್ ಇರ್ಬೇಕು, ಮಾಸ್ ಡೈಲಾಗ್ ಇರ್ಬೇಕು, ಮತ್ತೆ ಇನ್ನೇನೋ ಒಂದು ಎಲಿವೇಶನ್ ಶಾರ್ಟ್ಸ್ ಇರ್ಬೇಕಂತ ಎಲ್ಲ ಯೋಚನೆ ಮಾಡಿ ಇವತ್ತು ಅವರೇ ನಿರ್ಮಾಪಕರನ್ನ ಹುಡುಕಿ ಕತೆ ಮಾಡಿ ಸಿನಿಮಾ ಮಾಡ್ಬೇಕು ಅಂತ ಅಂದಾಗ ತುಂಬಾ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ಅವ್ರ ಮೇಲ್ ಕತೆ ಬರ್ಕೊಂಡಿರ್ತಾರೆ. ನನ್ನ ಕತೆ ಓದ್ತಾ ಇದ್ದಾಗ ಆಶ್ಚರ್ಯ ಆಯ್ತು, ಇದೇನ್ ಗುರು ಎಲ್ಲ ಹೀರೋಯಿನ್ ಮೇಲೆ ಟ್ರಾವೆಲ್ ಆಗ್ತಾ ಇದೆಯಲ್ಲ, ನನ್ನ ಎಮೋಷನ್ಸ್ಗೆ ಹತ್ರದಲ್ಲಿ ಇದೆಯಲ್ಲ, ಅಂದ್ರೆ ನಾನು ಹೇಳುವಂತ ಕತೆಗಳಿಗೆ ತುಂಬಾ ಸನಿಹದಲ್ಲಿ ಇದೆಯಲ್ಲ ಅಂತ ಅಂದಾಗ, ಸರ್ ಈ ಕತೆನ ನಾನು ಡೈರೆಕ್ಷನ್ ಮಾಡ್ಲೇಬೇಕು ಅಂತ ಹೇಳಿ ಅವರು ಸಹ ಖುಷಿಯಿಂದ ಈ ಟ್ರಾವೆಲ್ ಶುರುವಾಗಿದ್ದು. ಇದ್ರೊಳಗಡೆ ನೋಡ್ತಾ ಇದೀವಿ ಅಂದ್ರೆ ಲೈಫ್ ಅಂದ್ರೆ ಎಲ್ಲವೂ ಮಿಕ್ಸರ್ ಆಫ್, ಅಂದ್ರೆ ಒಂಥರ ಎಲ್ಲ ಸಮ್ಮಿಶ್ರಣದಲ್ಲೇ ಇರಬೇಕು. ಹಾಸ್ಯ ಇಲ್ಲ ಸುಮಾರು. ಅಂದ್ರೆ ನಾವು ಟ್ರೈಲರ್ ಕಟ್ ಮಾಡ್ಬೇಕಾದ್ರೆ, ಈ ಸಿನಿಮಾದಲ್ಲಿ ಎಲ್ಲ ಇದೆ ಗುರು, ಲವ್ ಇದೆ, ಆಕ್ಷನ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಎಲ್ಲ ಮೋಸ ಇದೆ ಅಂತ ಸರ್ ಹೇಳಿದ್ರು ಚೆನ್ನಾಗಿ. ಇದ್ರಲ್ಲಿ ಹಾಸ್ಯನೂ ಇದೆ ಸರ್, ಅದನ್ನ ಮ್ಯೂಟ್ ಮಾಡಿದ್ದೀವಿ. ಅವ್ರಿದ್ದಾರೆ ಮ್ಯೂಟ್ ಅಂದ್ರೆ ಕಟ್ ಮಾಡಿದ್ದೀವಿ. ಥಿಯೇಟರ್ ಬಂದಾಗ ನಿಮ್ ಜೊತೆ ಅದು ಥಿಯೇಟರ್ ಅಲ್ಲಿ ಬಂದಾಗ ಅದು ಎಕ್ಸ್ಟ್ರಾ ಬೋನಸ್ ಸರ್, ಅದು ಬರೋಂತ ಆಡಿಯನ್ಸ್ ಗಳಿಗೆ. ಸೊ ಈ ಎಲ್ಲ ಮಸಾಲೆ ಜೊತೆನಲ್ಲಿ ಒಂದು ನಗುನು ಸಹ ಆಡಿಯನ್ಸ್ ಇರ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇದ್ರಲ್ಲಿ ಅದನ್ನ ನಾವು ತರೋದಕ್ಕೆ ಹೋಗಿಲ್ಲ ಉದ್ದೇಶಪೂರ್ವಕವಾಗಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂದ್ರೆ ಒಂದು ಒಳ್ಳೆ ಕತೆ ಹೇಳೋದಕ್ಕೆ ನಿರ್ಮಾಪಕರು ಮತ್ತೆ ಕಿರಣ್ ಅವರು ಜೊತೆಯಾಗಿದ್ರು. ಅದ್ರ ಜೊತೆಗೆ ಅದ್ಭುತವಾದಂತಹ ಕಲಾವಿದರುಗಳನ್ನ ನನಗೆ ಕೊಟ್ರು. ಸೊ ಸುದಿ ಅವರಾಗಿರ್ಬೋದು, ರತನ್ ಅವರು, ಜಗಪ್ಪ ಮೇಡಮ್, ನಿಮ್ ಬಗ್ಗೆ ಅಂದ್ರೆ ಇವರು ನೆಕ್ಸ್ಟ್ ನನ್ನ ಇರುವುದೆಲ್ಲ ಹೋಗ್ಬಿಟ್ಟು ಸಿನಿಮಾಗೆ ಮೇಘನಾರಾಜ್ ಅವ್ರಿಗೆ ಸ್ಟೇಟ್ ಅವಾರ್ಡ್ ಬಂತು. ನಾನು ಈ ವೇದಿಕೆ ಅವ್ರಿಗೆ ಅಂದ್ರೆ ವೇದಿಕೆ ಎಲ್ಲ ಹಿಂದೆನೆ ಹೇಳಿದ್ದು, ಮೇಡಮ್ ಇದರಲ್ಲಿ ಈ ಒಂದು ಅವಾರ್ಡ್ ಬರುತ್ತೆ ಅಂತ. ಇದನ್ನು ನಾವು ಹೇಳ್ತಾ ಇದ್ದೀವಿ ನಿಮ್ಗೆ 100%. ಇದ್ರಲ್ಲೂ ಬಹುಶಃ ನೀವು ಒಂದು ಸ್ಟೇಟ್ ಅವಾರ್ಡ್ ನ ಗೆಲ್ಲುವಂತಹ ಸಾಮರ್ಥ್ಯ ಇರುವಂತವ್ರು, ಅದ್ಭುತವಾದಂತಹ ಕಲಾವಿದೆ. ಸೊ ಯುಕ್ತ ಅವರೇ ಅಂಡ್ ನಮ್ಮ ಮಲಾನಿ ಸರ್ ಇದ್ದಾರೆ. ತುಂಬಾ ಎಲ್ಲ ಒಂದು ಚಂದದ ಟೀಮ್ ಜೊತೆನಲ್ಲಿ. ನನ್ನ ಇವತ್ತು ಮಿಸ್ ಆದ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಅವರು ಸಹ ಈ ಸಿನಿಮಾ ಹೀರೋ, ಅದ್ಭುತವಾಗಿ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ. ನಾನೇ ಸರ್ ಬನ್ನಿ, ಅಪ್ಪನ ಪಾತ್ರ ಮಾಡಿದ್ದಾರೆ. ದಯಮಾಡಿ ಕ್ಷಮೆ ಇರ್ಲಿ, ನಾನು ಸ್ವಲ್ಪ ಜಾಸ್ತಿ ಅಂದ್ರೆ ನಾನು ಮಾತಾಡೋದೇ ಕಡಿಮೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾಗ ನಿಮ್ಮ ಈ ಸಂತೋಷ, ಅಂದ್ರೆ ಟ್ರೈಲರ್ ನೋಡಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ ಅನ್ನೋ ಒಂದೇ ಒಂದು ಆತ್ಮವಿಶ್ವಾಸದಿಂದ 1-2-4 ಮಾತು ಎಕ್ಸ್ಟ್ರಾ ಆಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಎಲ್ರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಈಗಾಗಲೇ ಟ್ರೈಲರ್ ನೋಡಿದೀರಾ, ಸಾಂಗ್ಸ್ ನೋಡಿದೀರಾ. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ
ಈ ಪ್ರೆಸೆಂಟ್ ಸಿಚುವೇಶನ್ಗೆ ಆಪ್ಟ್ ಆಗೋ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಲ್ಲದಕ್ಕೂ ಒಂದು ರಿಕ್ವೆಸ್ಟ್ ಅಷ್ಟೇ, ಪ್ಲೀಸ್ ಥಿಯೇಟರ್ ಬನ್ನಿ, ನಮ್ಮ ಸಿನಿಮಾ ನೋಡಿ, ನಮ್ಮನ್ನೆಲ್ಲ ಗೆಲ್ಸಿ, ನಮ್ಮ ಟೀಮ್ಗೆ ಎಲ್ಲರೂ ಒಳ್ಳೇದಾಗಲಿ ಅಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಅದೇ ಈಗ ಟ್ರೈಲರ್ ನೋಡ್ತಿದ್ರೆ ಅದೇ ಅವತ್ತು ಹೇಳ್ದಂಗೆ ಅನ್ಸೋದು ಒಂದೇ, ಈಗ ಈ ಹುಡುಗರಿಗೆ ಲವ್ ಅನ್ನೋದು ಒಂಥರ ಈ ಜೀವನ್ ಮರಣದ ಆಪರೇಷನ್ ಇದ್ದಂಗೆ, ಹುಡುಗಿರಿಗೆ ಅದು ಆಡಿಷನ್ ಇದ್ದಂಗೆ, ನೋಡಿ ಸೆಲೆಕ್ಟ್ ಮಾಡ್ಕೊಂತಾರೆ ಯಾರನ್ನ ಬೇಕೋ ಅವ್ರಂಗ. ಹುಡುಗರ್ಗೆ ಹಂಗಲ್ಲ. ಈಗ ನೋಡಿ ಈ ಲವ್ ಅಲ್ಲಿ ಕಾಂಪಿಟೇಟರ್ ಹತ್ರ ಆಡಿ ಇದೆ ಅಂತ ಗೊತ್ತಾಗಿದ ತಕ್ಷಣನೇ ಹೀರೋ ದಾಡಿ ಬಿಡಕ್ ಶುರು ಮಾಡ್ಬಿಡ್ಬೇಕು, ಇನ್ ಸಿಗಲ್ಲ ಕಷ್ಟ ಅಂತ ಹಂಗ್ ಕಾಣಿಸ್ತಿತ್ತು. ನಾನು ಮೊನ್ನೆನೂ ಅದೇನೋ ಹೇಳ್ತಿದ್ದೆ, ಈಗ ಯಾರೇ ನೋಡಿದ್ರು ಈ ಲವ್ ಮಾಡೋರು ಇನ್ಸ್ಟಾಗ್ರಾಮ್ ಎಲ್ಲ ಹಿಂಗೆ ಹಿಂಗೆ ಅಂತ ಇರ್ತಾರೆ. ಆ ಹುಡುಗಿರು ಹಿಂಗೆ ಹಿಂಗೆ ಅಂದಾಗೆಲ್ಲ ನನ್ಗೆ ನಾವ್ ಹಿಂಗೆ ಹಿಂಗೆ ಅಂತ ಇರ್ಬೇಕು ಅಂತ ಫೀಲ್ ಆಗ್ತಿರುತ್ತೆ. ಇವತ್ತು ಹಂಗಿದೆ ಕತೆ, ಹಂಗೆ ಇದೆ. ನನ್ಗೂ ಕರೆದ್ ಕೆಲಸ ಕೊಟ್ಟಿದ್ದಾರೆ ಪ್ರದೀಪ್ ಸರ್, ಕಿರಣ್ ಸರ್, ನಮ್ ಡೈರೆಕ್ಟ್ರು. ಅವ್ರ ಜೊತೆ 2ನೇ ಸಿನಿಮಾ ಮಾಡ್ತಿರೋದು ನಾನು ಕಾಂತಾಡನ್ ಜೊತೆ. ಖುಷಿ ಆಗುತ್ತೆ. ಎಂಟರ್ ಟೀಮ್ ಒಳ್ಳೇದಾಗ್ಲಿ. ಅದೇ ಈಗ ಟ್ರೈಲರ್ ಮಾಡಿ ಮುಂದೆ ಇಟ್ಟಿದೀವಿ. ನನ್ನೊಬ್ಬಂಗೆ ಚಿಕ್ಕ ಪುಟ್ಟ ಪ್ರಶ್ನೆ ಕೇಳಿ ಅಣ್ಣ. ನಾನು ಮಾಧ್ಯಮದ ಮಗು, ಒಂಚೂರು ಭಯ ಇಲ್ಲ, ಭಯ ನನ್ಗೆ. ಅದಕ್ಕೆ ಎಲ್ಲ ಬಿಡಲ್ಲ, ನಿನ್ನೂ ಹಾಕತ್ತೀವಿ, ಇನ್ಕ್ಲೂಡಿಂಗ್ ಯು ಅನ್ಬಿಟ್ರೆ ಕಷ್ಟ. ಥ್ಯಾಂಕ್ ಯು. ಎಲ್ಲ ಅಣ್ಣನೇ ಹೇಳ್ಬಿಟ್ರು, ಪ್ರೊಡ್ಯೂಸರ್ ಹೇಳ್ಬಿಟ್ರು, ಡೈರೆಕ್ಟರ್ ಸರ್ ಹಾಗೆ ನಮ್ ಹೀರೋ ಸರ್ ಎಲ್ಲ ಹೇಳಿದ್ದಾರೆ. ಲೈವ್ ಟುಡೇ ಸಿನಿಮಾ ತುಂಬಾ ಚೆನ್ನಾಗಿದೆ. 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಬಂದು ನೋಡಿ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ರು ಬಂದಿದ್ದೀರಾ ಅಂತ. ಏನ್ ಸಿಚುವೇಶನ್ ತಕ್ಕಂಗೆ ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಕ್ಚುಲಿ ಪ್ರತಿಯೊಬ್ರು ಅವ್ರವ್ರ ಒಪಿನಿಯನ್ ಹೇಳಿದ್ರು. ನನ್ನ ಒಪಿನಿಯನ್ ಏನಪ್ಪಾ ಅಂದ್ರೆ, ಆಕ್ಚುಲಿ ಲವರ್ಸ್ ಗಳದ್ದು ಆಟ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಅಂಡ್ ಬರೀ ಹೆಣ್ಮಕ್ಳು ಅಲ್ಲ, ಆಕ್ಚುಲಿ ಈವನ್ ಗಂಡ್ಸ್ ಅವ್ರ ಮೇಲಾಗಿ ಅವ್ರು ಕೂಡ ತುಂಬಾ ಫೇಸ್ ಮಾಡ್ತಿದ್ದಾರೆ. ಈ ಕೊಲೆ ಮಾಡೋದು, ಮರ್ಡರ್ಸ್ ಎಲ್ಲ ತುಂಬಾ ಜಾಸ್ತಿ ಆಗ್ತಿದೆ. ಅದಕ್ಕೆ ಕಾರಣ ಯಾಕೆ, ಏನು, ಅಥವಾ ಇಫ್ ಯು ಸಿ ಇನ್ನೊಂದು ಡೈಮೆನ್ಷನ್ ಅಲ್ಲಿ ಹೆಣ್ಮಕ್ಳು ಕೂಡ ತುಂಬಾ ಫೇಸ್ ಮಾಡ್ತಿದ್ದಾರೆ. ಸೊ ನಮ್ ಸಿನಿಮಾ ದ್ವಾರ ನಾವು ಏನ್ ತೋರ್ಸಕ್ ಪ್ರಯತ್ನ ಪಟ್ಟಿದ್ದೀರಾ ಅದ್ ನಿಮ್ಗೆ 6ನೇ ಆಗಸ್ಟ್ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸೊ ದಯವಿಟ್ಟು ಬಂದು ನಮ್ ಸಿನಿಮಾ ನೋಡಿ, ಹಾರಿ ಹರಿಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್.